ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಪವರ್ ಶೇರಿಂಗ್ ಗುದ್ದಾಟ ವಿಚಾರ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿಎಂ ಡಿಸಿಎಂ ಮುಖಾಮುಖಿ ಆಗಿದ್ದಾರೆ ಮತ್ಸ್ಯ ಮೇಳದಲ್ಲಿ. ಮತ್ಸ್ಯ ಮೇಳ ಅಂತ ಇವತ್ತು ಹೆಬ್ಬಾಳದ ಹತ್ರ ಕಾರ್ಯಕ್ರಮ ನಡೀತು. ಅಲ್ಲಿ ವೇದಿಕೆ ಮೇಲೆ ಇಬ್ಬರು ಕೂಡ ಗುಸುಗುಸು ಪಿಸು ಪಿಸು ಅಂತೆಲ್ಲ ಮಾತನಾಡಿಕೊಂಡಿದ್ದಾರೆ. ಸಿಎಂ ಎದುರೇ ಡಿ ಕೆ ಶಿವಕುಮಾರ್ ಪವರ್ ಪಂಚನ್ನು ಕೂಡ ಕೊಟ್ಟಿದ್ದಾರೆ, ಭಾಷಣ ಮಾಡಿದ್ದಾರೆ. ಮೀನು ಹಿಡಿಯುವ ಕಲೆ ನನಗೆ ಗೊತ್ತು, ಮತ್ಸ್ಯ ಮೇಳ ಇದು. ಮತ್ಸ್ಯ ಮೇಳದಲ್ಲಿ ಅವ್ರೇನು ಹೇಳಿದ್ದಾರೆ, ನಾನು ಚಿಕ್ಕ ವಯಸ್ಸವನಾಗಿದ್ದಾಗ ಹಳ್ಳಿನಲ್ಲಿ ಗಾಳ ಹಾಕಿ ಮೀನು ಹಿಡಿತಾ ಇದ್ದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮೀನು ಹಿಡಿತಾ ಇದ್ದೆ ಕೆರೆಗೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು. ಸೊ ಈ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಅವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ, ಭೈರತಿ ಸುರೇಶ್ ಎಲ್ಲರೂ ಕೂಡ ಇದ್ದರು. ಅವರಿಬ್ಬರು ಕೂಡ ಗುಸುಗುಸು ಅಂತ ಮಾತಾಡ್ಕೋತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇಬ್ರಿಗೂ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಸಿಕ್ಕಿರಬಹುದು. ಹಾಗಾಗಿ ಸದ್ಯಕ್ಕೆ ಇದು ಹೀಗೆ ಮುಂದುವರಿಯುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ಸಿಎಂ ಡಿಸಿಎಂ ಇವತ್ತು ಮತ್ಸ್ಯ ಮೇಳದಲ್ಲಿ. ಇದೇನು ಹೊಸದೇನಲ್ಲ, ಸಿಎಂ ಡಿಸಿಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಹೊಸದೇನೂ ಅಲ್ಲ. ನಿನ್ನೆ ಮೊನ್ನೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಡೆದಿತ್ತು. ಹಾಗಾಗಿ ಅವರಿಬ್ಬರು ಕಾಣಿಸ್ಕೊಂಡಿರಲಿಲ್ಲ ಒಂದೇ ವೇದಿಕೆಯಲ್ಲಿ ಅಂತ. ಹಾಗಾಗ್ಬಿಟ್ಟು ಏನು ಹಾವು ಮುಂಗುಸಿ ಥರ ಇಬ್ಬರು ಕಚ್ಚಾಡ್ತಿದ್ದಾರೆ ಅಂತ ಏನಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆ ಥರ ಎಲ್ಲ ಏನೂ ಇಲ್ಲ ಅಂತ ಮಾತನ್ನು ಅವರೇ ಆಡಿದ್ರು. ಬಣ ಬಡಿದಾಟ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಇನ್ನು ಕುರ್ಚಿ ಕಿತ್ತಾಟದ ಮಧ್ಯೆ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸಂದೇಶವನ್ನು ಕಳಿಸಿದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಆಡಿದ ಮಾತಿಗೆ ಹೈಕಮಾಂಡ್ ಬದ್ಧವಾಗಿದೆ, ಆದರೆ ಈಗ ಪರಿಸ್ಥಿತಿ ಸರಿಯಿಲ್ಲ, ಸೊ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಅನಿವಾರ್ಯ. ಈಗ ಸರಿಯಿಲ್ಲ, ಈಗ ತಾನೇ ಬಿಹಾರ್ ಎಲೆಕ್ಷನ್ ಆಗಿದೆ, ಸೊ ಇವೆಲ್ಲ ಆಗಿದೆ, ಹೀನಾಯ ಸೋತಿದೆ ಪಕ್ಷ, ಇಂಥ ಟೈಮಲ್ಲಿ ಚೇಂಜಸ್ ಎಲ್ಲ ಬೇಡ, ಅಗತ್ಯ ಬಿದ್ದರೆ ದೆಹಲಿಗೆ ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರ್ಚಿ ಕಿತ್ತಾಟದ ಮಧ್ಯೆ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಸಂದೇಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ತಾನೇ ಡೆಲ್ಲಿಯಿಂದ ಬಂದಾಗ ಇವರೆಲ್ಲ ಮೀಟ್ ಮಾಡಿದಾಗ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆಡಿದ ಮಾತಿಗೆ ಹೈಕಮಾಂಡ್ ಬದ್ಧವಾಗಿದೆ, ಬಟ್ ಆ ಮಾತೇನು ಅಂತ ಯಾರೂ ಹೇಳ್ತಿಲ್ಲ. ಆಡಿದ ಮಾತಿಗೆ ಹೈಕಮಾಂಡ್ ಬದ್ಧ ಆಗಿದೆ, ಆದರೆ ಈಗ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಅರ್ಥ ಡಿ ಕೆ ಶಿವಕುಮಾರ್ ಯು ಹ್ಯಾವ್ ಟು ವೆಯ್ಟ್ ಅಂತ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ, ನಾವೇ ಎಲ್ಲವನ್ನು ಸರಿಪಡಿಸ್ತೀವಿ, ಅಗತ್ಯವಿದ್ದರೆ ನಾವೇ ನಿಮ್ಮನ್ನು ಡೆಲ್ಲಿಗೆ ಕರೆಸ್ಕೋತೀವಿ, ನೀವೇನು ಡೆಲ್ಲಿಗೆ ಮತ್ತೆ ಬರೋದೂ ಬೇಕಾಗಿಲ್ಲ, ನಿಮ್ಮ ಕಡೆ ಲಾಬಿ ಮಾಡೋದಕ್ಕೂ ಯಾರೂ ಬರೋದು ಬೇಕಾಗಿಲ್ಲ. ಈ ಮಾಹಿತಿಯನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಲೀಡರ್ಗೆ ರವಾನೆಯನ್ನು ಮಾಡ್ತಾರೆ. ಈಗ ಬೇರೆ ದಾರಿನೂ ಇಲ್ಲ. ಡಿ ಕೆ ಶಿವಕುಮಾರ್ 2.5 ವರ್ಷ ಆಗೋಯ್ತು, ಇವತ್ತೇ ಕುರ್ಚಿ ಬಿಟ್ಟು ಕೊಟ್ಬಿಡಬೇಕು ಅಂತೆಲ್ಲ ಹೇಳೋಕ್ಕಾಗಲ್ಲ, ನಾವೇ ಮಾಡ್ತೀವಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ತಪ್ಪೇನಿಲ್ಲ, ಏನು ಅವ್ರು ಮಾತಾಡಬಾರ್ದಾ? ಒಬ್ಬ ಮುಖ್ಯಮಂತ್ರಿಗಳು AICC ಅಧ್ಯಕ್ಷ ಹತ್ರ ಏನಾದ್ರು ಮಾತಾಡಬೇಕು ಅಂತ ಮಾತಾಡ್ತಾರೆ, ತಪ್ಪೇನಿಲ್ಲ. ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಗೊಂದಲ ಆಗಿರೋದು ನಿಮಗೆ, ನನಗೂ ಗೊಂದಲ ಇಲ್ಲ, ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ. ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀರಿ, AICC ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀವಿ ಅಷ್ಟೇ. ಏನು ಗೊಂದಲ? ಅವ್ರು ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವು ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ, ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ರೀಶಫಲ್ ಮಾಡ್ತೀವಿ ಅಂತ ಅವ್ರಿಗಿರೋಂಥ ಅಥಾರಿಟಿ ಹೇಳಿದ್ದಾರೆ. ನೀವು 5 ವರ್ಷ ಇರಲ್ಲ ಅಂತ ನಾವು ಯಾರೂ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂ ಇಬ್ಬರಿಗೂ ಕಳಿಸಿರ್ತಕ್ಕಂಥ ಸಂದೇಶವನ್ನು ಇಬ್ಬರೂ ವಿಧಿ ಇಲ್ಲದೆ ಪಾಲಿಸಬೇಕು, ಇಬ್ಬರೂ ವೆಯ್ಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ಕುರ್ಚಿ ಕಿತ್ತಾಟಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ವಿರಾಮ ಬೀಳಬಹುದು ಅಂತನಾ? ಖಂಡಿತ ಆ ನಿಟ್ಟಲ್ಲೇ ಪ್ರಯತ್ನ ಮಾಡಿ ಅನ್ನುವಂಥದ್ದು ಈಗ AICC ಅಧ್ಯಕ್ಷರಿಗೆ ಬಂದಿರುವಂತಹ ಸಂದೇಶ. ಹಾಗಾಗಿ AICC ಅಧ್ಯಕ್ಷರು ಇವತ್ತು CM ಮತ್ತು DCM ಅವರ ಜೊತೆ ಮಾತುಕತೆ ಆಡುವಾಗ ಇದನ್ನು ಸ್ಪಷ್ಟವಾಗಿ ತಿಳಿಸುವ ಸಾಧ್ಯತೆ ಇದೆ. ಅದನ್ನು ಮೀರಿದ್ದೇನಾದರೂ ಅಭಿಪ್ರಾಯಗಳಿದ್ದರೆ ಅವರು ದೆಹಲಿಗೆ ಕರೆಸ್ಕೊಳ್ಳೋಣ ಅನ್ನುವಂಥದ್ದು ಹೇಳಿದ್ದಾರೆ ಅನ್ನುವಂಥದ್ದು. ಅದು ಈ ತಿಂಗಳ ಕೊನೆಯಲ್ಲಿ ಕರೆಯಬಹುದು ಅನ್ನುವಂಥ ಲೆಕ್ಕಾಚಾರ.
ಹಾಗಾಗಿ ಎಲ್ಲೊಂದು ಕಡೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರದ್ದು ನಿರೀಕ್ಷೆ ಬೇರೆ. ಅಂದರೆ ಡಿ ಸಿ ಎಂ ಅವರು ನನ್ನ ಪಾಲಿನ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನುವಂಥ ಪಟ್ಟು ಹಿಡಿದಿರುವಂಥದ್ದು, ಮತ್ತೊಂದು ಕಡೆ ಸಿ ಎಂ ನಾನು 5 ವರ್ಷ ನಾನೇ ಇರ್ತೀನಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಇವೆರಡೂ ಕೂಡ ಎಲ್ಲೊಂದು ಕಡೆ ಸಹಜವಾದ ಒಂದು ಕುತೂಹಲ ಮತ್ತು ಸಹಜವಾದ ಬೆಳವಣಿಗೆ ಮತ್ತು ಒಂದು ರೀತಿಯ ಕಾಂಗ್ರೆಸ್ ಪಾಳಯದಲ್ಲಿನ ಗೊಂದಲ ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇರೋದ್ರಿಂದ ಈ ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡದಂತೆ ಕಾಣಿಸ್ತದೆ. ಆದರೆ ಇದಕ್ಕೆ ಸಂಧಾನ ಸೂತ್ರಕ್ಕೆ ಎಷ್ಟರ ಮಟ್ಟಿಗೆ ಇಬ್ಬರು ಒಪ್ತಾರೆ ಅಥವಾ ಸಮಾಧಾನ ಆಗ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲ, ಸಿ ಎಂದೇನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೇನೋ. ಒಪ್ಪಬೇಕಾಗಿರೋದು ಡಿ ಸಿ ಎಂ ಅಲ್ವಾ ಈಗ? ಅರವಿಂದ್, ಸಿ ಎಂ ಕೂಡ ಅಂದರೆ ಈಗ ನಾನೇ 5 ವರ್ಷ ಅಂತ ಹೇಳಿಕೊಂಡು ಅವ್ರ ಕಂಟಿನ್ಯೂಷನ್ ಅದನ್ನು ಕೂಡ ಮುಂದುವರಿಸುವಾಗಿಲ್ಲ ಅನ್ನುವಂಥ ಸಂದೇಶವೂ ಇದಾಗಿರುತ್ತೆ. ಯಾಕಂತಂದರೆ ಹೈಕಮಾಂಡ್ ಕೊಟ್ಟ ಮಾತಿಗೆ ಬದ್ಧವಾಗಿದೆ, ಹಿಂದೆ ಆಡಿದಂಥ ಮಾತಿಗೆ ಬದ್ಧವಾಗಿದೆ ಅಂದರೆ ಸಿ ಎಂ ಅವರು ಕೂಡ 5 ವರ್ಷ ಮುಖ್ಯಮಂತ್ರಿ ಆಗಿ ಇರ್ತೀನಿ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಅದನ್ನು ಪದೇ ಪದೇ ಹೇಳಲಿಕ್ಕೂ ಕೂಡ ಆಗಲ್ಲ. ಬಹುಶಃ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಜೊತೆಗಳು ಬಹಿರಂಗವಾಗಿ ಮಾತುಗಳನ್ನ ಹೇಳಕ್ಕೆ ಹೋಗಬೇಡಿ ಅಥವಾ ಅದು ಯಾವುದೇ ಮಾತುಕತೆಗಳು ಬೇಡ, ಕ್ರಿಯೆ ಬಂದಾಗ ಒಂದು ಕ್ರಿಯೆಗೆ ಮತ್ತೊಂದು ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಬರಬಹುದು. ಹಾಗಾಗಿ ಯಾವುದೂ ಬೇಡ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬೇರೆ ದಾರಿ ಇಲ್ಲ ನನ್ನ ಪ್ರಕಾರ. ಅಲ್ಲಿಗೆ ಹೈಕಮಾಂಡ್ ಇವಾಗ ಸಂಪುಟ ಪುನರ್ರಚನೆ ಆಗಲಿ ಪವರ್ ಶೇರಿಂಗ್ ಆಗಲಿ ಯಾವುದಕ್ಕೂ ಈಗ ಸದ್ಯಕ್ಕಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆಡಿದ ಮಾತಿಗೆ ಹೈಕಮಾಂಡ್ ಬದ್ಧವಾಗಿದೆ ಅನ್ನೋದಾದರೆ ಆ ಆಡಿದ ಮಾತು ಏನು ಅದನ್ನು ಹೇಳಿಬಿಟ್ಟಿದ್ದರೆ ಇಷ್ಟು ಗೊಂದಲನೇ ಆಗ್ತಿರಲಿಲ್ಲ. ಯಾರೂ ಹೇಳ್ತಿಲ್ಲ ಅಷ್ಟೇ.